ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಯತ್ನಾಳ್ ಆ ಮಾತಿಗೆ ಕೆರಳಿದ ಶಿವಾನಂದ್ ಪಾಟೀಲ್. ಯತ್ನಾಳ್ ಟೈಮ್ ಮುಗಿತಾ? ಇವರ ಟೈಮ್ ಶುರುವಾಯ್ತಾ? ರಾಜೀನಾಮೆ ಹೈಡ್ರಾಮಾದಲ್ಲಿ ಲಾಸ್ ಆಗೋದು ಯಾರಿಗೆ? ಇದೇ ಈ ಹೊತ್ತಿನ ವಿಶೇಷ. ಡ್ರಾಮಾ ಡ್ರಾಮಾ ಡ್ರಾಮಾ. ಶಾಸಕರು ರಾಜೀನಾಮೆ ಡ್ರಾಮಾ ಮಾಡೋಕೆ ಶುರು ಮಾಡಿದ್ದಾರೆ. ಮೊಹಮ್ಮದ್ ಪೈಗಂಬರ್ ಕುರಿತು ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಹೇಳಿಕೆಯನ್ನ ನೀಡಿದ್ರು. ಇದರಿಂದ ಕೆರಳಿದ್ದ ಮುಸ್ಲಿಂ ಸಮುದಾಯ ಅವರ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿತ್ತು. ಈ ವೇಳೆ ಸಚಿವ ಶಿವಾನಂದ್ ಪಾಟೀಲ್, ಶಾಸಕ ವಿಜಯಾನಂದ್ ಕಾಶಪ್ಪನವರು ನೀಡಿದ್ದ ಹೇಳಿಕೆಗಳು ಭಾರಿ ಕೋಲಾಹಲವನ್ನ ಸೃಷ್ಟಿಸಿವೆ. ಅಲ್ಲದೆ ಅಪ್ಪನಿಗೆ ಹುಟ್ಟಿದ ಅಲ್ಲಿಯವರೆಗೆ ಹೋಗಿದೆ. ಏನಿದು ಇವರ ಕಿತ್ತಾಟ ಅಂತ ನೋಡೋಣ ಬನ್ನಿ. ಅದ್ರ ಧರ್ಮ ಆದ್ರೆ ಇಲ್ಲೊಂದು ಹೊಟ್ಟೆದಲ್ಲಿ ನೆನಪೇಳಿ ಅದು ಗೊಡ್ಡೆ ಮೀನ ಕರೆ, ಅದು ಗೊಡ್ಡೆ ಮೀನ ಕರೆ. ಸಹಿಸುವುದು, ಸಹನೆ ಉಳ್ಳವರು, ಅದು ಮಾನವ ಧರ್ಮ, ಬಹಳ ಶ್ರೇಷ್ಠ ಧರ್ಮ. ನಾವೆಲ್ಲರೂ ಮನುಷ್ಯರು, ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂಥವ್ರು. ನಮಗೆ ವಿವೇಚನೆ ಕೊಟ್ಟಿದ್ದಾರೆ. ಆದ್ರೆ ಈ ನಾಯಿಗೆ, ಗೊಡ್ಡೆಮ್ಮಿಗೆ, ಮೆದುಳಿಗೆ, ನಾಲಿಗೆಗೆ ಕನೆಕ್ಷನ್ ಇಲ್ಲ. ಅದು ಹೋಗ್ಬಿಟ್ಟತಿ. ಈಗ ಮೊನ್ನೆ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ, ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಹೋದ್ರಕೊಂತ ನಡೆದಿತ್ತು ಚುನಾವಣೆ ಹೋದ್ರಲ್ಲಿ. ಈ ಗೊಡ್ಡೆಮ್ಮೆ ಆಗ್ಬಿಟ್ಟದು. ಆದ್ರೆ ಅವ್ರು ಉಚ್ಚಾಟನೆ ಮಾಡಿದ ಮೇಲೆ ಪೂರಾ ತಲೆ ಕೆಟ್ಟು ಬಿಡೋದು. ಪೂರಾ ತಲೆ ಕೆಟ್ಟು ಏನ್ ಬೇಕಾದ್ ಬಾಯಿಗೆ ಬಂದಿದ್ದು ಮಾತಾಡೋದು. ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟ್ಟಲ್ಲ ವಿಜಯಪುರದಾಗ. ಬಿಜೆಪಿ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಹಲ್ಗಾಮ್ ದಾಳಿಯನ್ನ ಖಂಡಿಸುವ ಭರದಲ್ಲಿ ಮೊಹಮ್ಮದ್ ಪೈಗಂಬರ್ ಹೆಸರು ಪ್ರಸ್ತಾಪಿಸಿ ವಿವಾದ ಸೃಷ್ಟಿಸಿದ್ರು. ಬಳಿಕ ಸ್ಪಷ್ಟನೆ ನೀಡಿದ್ದ ಯತ್ನಾಳ್ ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋ ಬದಲು ಮೊಹಮ್ಮದ್ ಪೈಗಂಬರ್ ಎಂದಿದ್ದೇನೆ ಅಂತ ಸ್ಪಷ್ಟನೆ ನೀಡಿದ್ರು. ಆದ್ರೂ ಸಹ ಮುಸಲ್ಮಾನ್ ಸಮುದಾಯದ ಜನ ಯತ್ನಾಳ್ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ವಿಜಯಪುರದಲ್ಲಿ ನಡೆದ ಮುಸಲ್ಮಾನ ಸಮುದಾಯದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿಜಯಾನಂದ ಕಾಶಪ್ಪನವರ್, ಶಿವಾನಂದ ಪಾಟೀಲ್ ಯತ್ನಾಳ್ ವಿರುದ್ಧ ಗೊಡ್ಡು ಎಮ್ಮೆ, ಹುಚ್ಚುನಾಯಿ ಅನ್ನೋ ಪದಗಳನ್ನ ಬಳಸಿದ್ರು. ಅವರೇನು ಹೇಳಿದ್ರು ಅನ್ನೋದನ್ನ ಇನ್ನೊಮ್ಮೆ ಕೇಳಿಬಿಡಿ. ಅದ್ರ ಧರ್ಮ ಆದ್ರೆ ಇಲ್ಲೊಂದು ಹೊಟ್ಟೆದಲ್ಲಿ ನೆನಪೇಳಿ. ಅದು ಗೊಡ್ಡೆ ಮೀನ ಕರೆ, ಅದು ಗೊಡ್ಡೆ ಮೀನ ಕರೆ. ಸಹಿಸುವುದು, ಸಹನೆ ಉಳ್ಳವರು, ಅದು ಮಾನವ ಧರ್ಮ, ಬಹಳ ಶ್ರೇಷ್ಠ ಧರ್ಮ. ನಾವೆಲ್ಲರೂ ಮನುಷ್ಯರು, ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂಥವ್ರು. ನಮಗೆ ವಿವೇಚನೆ ಕೊಟ್ಟಿದ್ದಾರೆ. ಆದ್ರೆ ಈ ನಾಯಿಗೆ, ಗೊಡ್ಡೆಮ್ಮಿಗೆ, ಮೆದುಳಿಗೆ, ನಾಲಿಗೆಗೆ ಕನೆಕ್ಷನ್ ಇಲ್ಲ. ಅದು ಹೋಗ್ಬಿಟ್ಟತಿ. ಈಗ ಮೊನ್ನೆ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ, ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಹೋದ್ರಕೊಂತ ನಡೆದಿತ್ತು ಚುನಾವಣೆ ಹೋದ್ರಲ್ಲಿ. ಈ ಗೊಡ್ಡೆಮ್ಮೆ ಆಗ್ಬಿಟ್ಟದು. ಆದ್ರೆ ಅವ್ರು ಉಚ್ಚಾಟನೆ ಮಾಡಿದ ಮೇಲೆ ಪೂರಾ ತಲೆ ಕೆಟ್ಟು ಬಿಡೋದು. ಪೂರಾ ತಲೆ ಕೆಟ್ಟು ಏನ್ ಬೇಕಾದ್ ಬಾಯಿಗೆ ಬಂದಿದ್ದು ಮಾತಾಡೋದು. ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟ್ಟಲ್ಲ ವಿಜಯಪುರದಾಗ. ಯಾವಾಗ ವಿಜಯಾನಂದ ಕಾಶಪ್ಪನವರ್, ಶಿವಾನಂದ ಪಾಟೀಲ್ ಹೀಗೆ ತಮ್ಮನ್ನ ಕೆಣಕಿದ್ರು, ಯತ್ನಾಳ್ ಸುಮ್ಮನೆ ಕೂರಲಿಲ್ಲ. ಮೊದಲೇ ಎಲ್ಲರ ಮೇಲೆ ಮುರುಕಂಡು ಬೀಳೋ ಯತ್ನಾಳ್ ತಮ್ಮ ವಿರುದ್ಧ ಮಾತನಾಡಿದವರಿಗೆ ಒಂದು ಸವಾಲು ಹಾಕಿದ್ರು. ಆಗಲೇ ಶುರುವಾಗಿದ್ದು ಶಿವಾನಂದ ಪಾಟೀಲರ ರಾಜೀನಾಮೆ ಹೈಡ್ರಾಮಾ. ಇಷ್ಟಕ್ಕೂ ಯತ್ನಾಳ್ ಏನು ಸವಾಲು ಹಾಕಿದ್ರು ಅಂತ ನೋಡಿಬಿಡೋಣ. ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರ ಶಿವಾನಂದ್ ಹಚ್ಚಡದ, ಅವನ ಅಡ್ಡ ಹೆಸರು ಪಾಟೀಲ್ ಅಲ್ಲ. ಇದನ್ನು ಮಾಧ್ಯಮದವ್ರು ಹೇಳ್ರಿ, ಹಚ್ಚಡದ. ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ಡ ಹೆಸರೇ ಚೇಂಜ್ ಮಾಡ್ಕೊಂಡವ್ರು. ಎದಕ್ಕೆ? ರಾಜಕೀಯ ಸಲುವಾಗಿ.
ಪಾಟೀಲ್ ತಿಂದ್ರೆ ಏನೋ ಗೌರವ ಬರ್ತದಂತ ಇಟ್ಕೊಂಡವ್ರು ನೀವು ಹಚಡದ ಆ್ಯಂಡ್ ಕಂಪ್ನಿ. ಮತ್ತು ಅಲ್ಲೊಬ್ಬ ಹುನಗಂದ ಅದಲ್ಲ ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ 1 ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು 2 ಸ್ಥಾನಗಳನ್ನು ತೆರವು ಮಾಡಿರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವ್ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ಮನ್ನ ಅಲ್ಲೇ ಮಾಡಿಕೊಟ್ಟು ಬರ್ತೀನಿ. ತಾವು ರಾಜೀನಾಮೆ ನೀಡೋ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ರಾಜೀನಾಮೆ ನೀಡಲಿ ಅಂತ ಹೇಳಿದ್ರು. ಇದು ದೊಡ್ಡ ಹೈಡ್ರಾಮಾ ಆಗಿ ಬದಲಾಗಿತ್ತು. ರಾಜೀನಾಮೆ ಕೊಟ್ಟ ಬಳಿಕ ಮಾತನಾಡಿದ ಶಿವಾನಂದ ಪಾಟೀಲ್ ತಾನ್ಯಾಕೆ ರಾಜೀನಾಮೆ ನೀಡಿದೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಸ್ಪಷ್ಟನೆ ಕೊಟ್ರು. ಅವರೇನು ಹೇಳಿದ್ದಾರೆ ಅಂತ ನೀವೇ ನೋಡಿ. ರಾಜೀನಾಮೆ ಕಾರಣ ನಿಮ್ಗೆ ಆಡಿಯೋನೇ ವಿಡಿಯೋನು ತೋರಿಸಿದ್ದೀನಿ. ಅವ್ರು ಇಂಥ ಲ್ಯಾಂಗ್ವೇಜನ್ನು ಜೀವನದಲ್ಲಿ ಯಾವುದೇ ರಾಜಕಾರಣಿ ಉಪಯೋಗ ಮಾಡದೇ ಇರತಕ್ಕಂಥ ಭಾಷೆಯನ್ನು ಉಪಯೋಗ ಮಾಡಿದ್ದಾರೆ. ನೀವು ನಿಮ್ಮ ತಂದೆ ಮಗನೇ ಆಗಿದ್ದರೆ ಈ ಸವಾಲು ಸ್ವೀಕಾರ ಮಾಡಿ ಅಂತ ಹೇಳಿದರು. ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಅವ್ರ ತಂದೆ ಮಗನೇ ಇದ್ದಾರೆ, ನಾನು ನನ್ನ ತಂದೆ ಮಗನೇ ಇದ್ದೀನಿ. ಅಕಸ್ಮಾತ್ ನನ್ನ DNA ಏನಾದರೂ ಫರ್ಕ್ ಇದ್ದರೆ ಅವ್ರು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿ ಪ್ರೂವ್ ಮಾಡಲಿ, ನಾನು ಒಪ್ಕೊಳ್ತೀನಿ. ನನ್ನ ಸರ್ನೇಮ್ ಚೇಂಜ್ ಮಾಡ್ಕೊಳ್ಳೋದು ಬಿಡೋದು ನನ್ನ ತಂದೆಗೆ ಬಿಟ್ಟು ವಿವೇಚನೆ. ಅವ್ರು ಮಾಡಿದ್ದನ್ನು ಇವ್ರು ಯಾಕೆ ಕೆಣಕಬೇಕು? ಅವ್ರು ಎಲ್ಲಿ ಹೋಗಂತಾರೆ ಅಲ್ಲಿ ಬರ್ತೀನಿ ನಾನು. ಅವ್ರು ಬಿಜಾಪುರ ಅಂದರೆ ಬಿಜಾಪುರಕ್ಕೆ ಬರ್ತೀನಿ. ಅವರು ಮೊದಲು ರಾಜೀನಾಮೆ ಕೊಟ್ಟು ಬರಬೇಕಲ್ಲ. ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಮೊದಲು ಅವ್ರು ಕೊಡಲಿ. ಅವ್ರ ನಾನೇ ಒಂದು ದಿವಸ ಅಡ್ವಾನ್ಸ್ ಕೊಡ್ತೀನಿ, ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ತೀನಿ. ಪ್ರತಿಷ್ಠೆ ಮನುಷ್ಯನಲ್ಲಿ ಮನುಷ್ಯತ್ವ ಇದ್ದವ್ರಿಗೆ ಇದು ನೋವಾಗ್ತದೆ. ದಯಮಾಡಿ ಈ ಭಾಷೆಯನ್ನು ಬೇರೆಯವರು ಉಪಯೋಗ ಮಾಡಬಾರ್ದು. ಭವಿಷ್ಯದಲ್ಲಿ ಒಂದು ಇದಕ್ಕೆ ತೆರೆ ಬೀಳಬೇಕು ಅನ್ನೋದೇ ನನ್ನ ವಿಚಾರ. ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದ್ರೆ ಪಾಲಿಸಬೇಕಾದ ನಿಯಮಗಳೇನು? ಶಾಸಕರು ಯಾವ ರೀತಿ ರಾಜೀನಾಮೆ ಸಲ್ಲಿಸಬೇಕು? ವಿಧಾನಸಭೆ ಸ್ಪೀಕರ್ ಯಾವ ರೀತಿಯಲ್ಲಿ ರಾಜೀನಾಮೆಯನ್ನ ಅಂಗೀಕರಿಸ್ತಾರೆ? ಶಾಸಕರ ರಾಜೀನಾಮೆಯನ್ನ ಯಾವಾಗ ಸ್ವೀಕರಿಸ್ತಿರಬಹುದು ಅನ್ನೋದರ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ಶಾಸಕರು ತಮ್ಮ ಕೈಬರಹದಲ್ಲಿ ರಾಜೀನಾಮೆ ಪತ್ರ ಬರೆದು ಸ್ಪೀಕರ್ಗೆ ಸಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಟೈಪ್ ಮಾಡಿದ ರಾಜೀನಾಮೆ ಪತ್ರವನ್ನು ಸಲ್ಲಿಸುವಂತಿಲ್ಲ. ಯಾಕಂದ್ರೆ ಯಾರು ಬೇಕಾದ್ರೂ ಟೈಪ್ ಮಾಡಿದ ರಾಜೀನಾಮೆ ಪತ್ರ ರವಾನಿಸುವ ಸಾಧ್ಯತೆಗಳಿರುತ್ತವೆ. ಅಲ್ಲದೆ ಕೊನೆ ಘಳಿಗೆಯಲ್ಲಿ ಶಾಸಕರೇ ಸ್ವತಃ ರಾಜೀನಾಮೆ ನೀಡಿದ್ರು ಬೇರೆ ಯಾರೋ ಟೈಪ್ ಮಾಡಿ ಅದನ್ನು ಸ್ಪೀಕರ್ಗೆ ರವಾನಿಸಿದ್ದಾರೆ ಅಂತ ಆರೋಪಿಸುವ ಸಾಧ್ಯತೆಗಳಿರುತ್ತವೆ. ಇದೇ ಕಾರಣಕ್ಕೆ ಸ್ವಂತ ಕೈಬರಹದಲ್ಲಿ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡೋ ನಿಯಮವನ್ನ ಜಾರಿಗೆ ತರಲಾಗಿದೆ. ರಾಜೀನಾಮೆ ಪತ್ರದಲ್ಲಿ ನಿರ್ದಿಷ್ಟ ದಿನಾಂಕದಿಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ ಅನ್ನೋ ವಿವರ ಇರಬೇಕು. ಅದರ ಹೊರತು ರಾಜೀನಾಮೆ ಪತ್ರದಲ್ಲಿ ಬೇರಾವುದೇ ವಿಷಯವನ್ನ ನಮೂದಿಸುವಂತಿಲ್ಲ. ಷರತ್ತುಗಳನ್ನು ವಿಧಿಸಿ ಶಾಸಕರು ಕುರಿತು ಮತ್ತೊಬ್ಬ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಅಲ್ಲದೆ ಮುಸಲ್ಮಾನ್ ಸಮುದಾಯದ ಪ್ರತಿಭಟನೆಗೆ ಎಂಬಿ ಪಾಟೀಲ್ ಬರಬೇಕಿತ್ತು, ಅವರೇಕೆ ಬರಲಿಲ್ವೋ ಗೊತ್ತಿಲ್ಲ ಅಂತ ಹೇಳಿದ್ದ ಶಿವಾನಂದ ಪಾಟೀಲ್ ವಿರುದ್ಧ ಗರಂ ಆಗಿದ್ದಾರೆ. ಇಷ್ಟಕ್ಕೂ ಎಂಬಿ ಪಾಟೀಲ್ ಏನು ಹೇಳಿದ್ದಾರೆ? ಶಿವಾನಂದ ಪಾಟೀಲ್ ವಿರುದ್ಧ ಗರಂ ಆಗಿದ್ಯಾಕೆ ಅಂತ ನೋಡೋಣ ಬನ್ನಿ. ಸಿದ್ದರಾಮಯ್ಯ ಸಂಪುಟದ ಹಿರಿಯ ಸಚಿವರಲ್ಲಿ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್ ಕೂಡ ಸೇರಿದ್ದಾರೆ. ಇಬ್ಬರು ವಿಜಯಪುರ ಜಿಲ್ಲೆಗೆ ಸೇರಿದವರೇ ಆಗಿದ್ದಾರೆ. ಆದರೆ ಇಬ್ಬರಲ್ಲಿ ತಿಕ್ಕಾಟ ಶುರುವಾಗಿದೆ.
ಪ್ರತಿಭಟನೆ ವಿಚಾರದಲ್ಲಿ ಹಿರಿಯ ಸಚಿವರ ನಡುವೆ ತಿಕ್ಕಾಟ. ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಎಂದ ಎಂಬಿ ಪಾಟೀಲ್. ಸಚಿವ ಶಿವಾನಂದ ಪಾಟೀಲ್ ಮುಸಲ್ಮಾನ ಸಮುದಾಯದ ಪ್ರತಿಭಟನೆಗೆ ಎಂಬಿ ಪಾಟೀಲ್ ಗೈರಾಗಿದ್ದು ತಪ್ಪು ಅನ್ನೋ ರೀತಿ ಹೇಳಿಕೆ ನೀಡಿದರು. ಇದರಿಂದ ಎಂಬಿ ಪಾಟೀಲ್ ಕೆರಳಿ ಕೆಂಡವಾಗಿದ್ದಾರೆ. ವಿಜಯಪುರದಲ್ಲಿ ಮುಸಲ್ಮಾನ ಸಮುದಾಯದ ಪ್ರತಿಭಟನೆ ನಡೆಸಿದ ದಿನವೇ ಬೆಳಗಾವಿಯಲ್ಲಿ ಎಐಸಿಸಿ ವತಿಯಿಂದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ನಡೆಸಿದ್ವಿ. ಅವರಿಗೂ ಆಹ್ವಾನ ಇತ್ತು, ಆದರೆ ಅವರು ಗೈರು ಹಾಜರಾಗಿದ್ರು. ಇದು ಗೊತ್ತಿಲ್ಲದಂತೆ ನನ್ನ ವಿರುದ್ಧ ಆರೋಪ ಮಾಡಿದ್ದಾರೆ. ಇದನ್ನು ನಾನು ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಶಿವಾನಂದ ಪಾಟೀಲ್ರು ಹೇಳುವಾಗ ಎಂ ಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು, ಅವ್ರು ಬರ್ತಾರಂತ ನಾನು ತಿಳ್ಕೊಂಡಿದ್ದೆ ಅಂಥೇಳಿ. ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ ಗೊತ್ತಿದೆ, ಅಂದು ಬೆಳಗಾವಿನಲ್ಲಿ ನಮ್ಮ ಪಕ್ಷದ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮುಖ್ಯಮಂತ್ರಿಗಳು, ಎಐಸಿಸಿ ಜನರಲ್ ಸೆಕ್ರೆಟರಿ ನಾವೆಲ್ಲ ಇದ್ವಿ. ಅವ್ರಿಗೂ ಅಲ್ಲಿ ಆಹ್ವಾನ ಇತ್ತು. ಅವ್ರಿಗೆ ಅದು ಗೊತ್ತಿದ್ದೂ ಕೂಡ, ಅದೆಲ್ಲ ತಿಳುವಳಿಕೆ ಇದ್ದೂ ಕೂಡ ಅವ್ರು ಮಾತಾಡಿದ್ದಾರೆ. ಅದರಿಂದ ಉದ್ದೇಶ ಇವ್ರದ್ದೇನೋ ಬೇರೆಯೇ ಇದೆ. ಅವ್ರ ಉದ್ದೇಶ ತಿಳಿದುಕೊಂಡ್ರೂ ಕೂಡ ನಾನು ಅಲ್ಲಿ ಬೆಳಗಾವಿನಾಗಿದ್ದೀನಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ. ನಮ್ಮ ಜಿಲ್ಲೆ ಇವತ್ತೊಂದು ದಿವಸ ಅಲ್ಲಿ ಜನರು ಅಲ್ಲಿ ಬರೋಕ್ಕೆ ಹೋಗಿ ಮಾಡಿದರು. ಶಿವಾನಂದ ಪಾಟೀಲ್ ಹಾವೇರಿ ಜಿಲ್ಲೆ ಉಸ್ತುವಾರಿ, ಅವ್ರಿಗೆ ನಿನ್ನೆ ಹುಬ್ಳಿಗೆ ಹೋಗಿದ್ರು. ಇವ್ರು ಹೋಗಿದ್ರಲ್ಲ ಹುಬ್ಳಿಗೆ. ಹೀಗೆ ಇದು ಗೊತ್ತಿದ್ದಾಗೂ ಕೂಡ ನಾನು ಪಕ್ಷದ ಹೈಕಮಾಂಡ್ಗೂ ಗಮನಕ್ಕೆ ತರ್ತೇನೆ, ಇದನ್ನು ವರ್ಷಕ್ಕೂ ಗಮನ ತರ್ತೇನೆ. ಗೊತ್ತಿದ್ದಾಗೂ ಕೂಡ ಎಂ ಬಿ ಪಾಟೀಲ್ ಬಂದಿಲ್ಲ ಅಂದ್ರೇನು, ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅಂದ್ರೆ ಇವ್ರು ಯಾರು ಹೇಳೋರು ನನಗೆ? ಉದ್ದೇಶ ಏನು ನಿಮ್ಮದು? ಕುಚ್ಚೋದತ್ತರದ ಕೆಲಸ ಇದು, ಮಿಸ್ಚುವಸ್. ಈ ರೀತಿ ಏನೋ ಒಂದು ತಪ್ಪು ಸಂದೇಶವನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕಂತ ನೀವು ಬಯಸಿದ್ದೀರಿ. ಜನರನ್ನು ಮರಳು ಮಾಡುವ ಕೆಲಸ ಎಂದ ಮತದಾರ. ವೈಯಕ್ತಿಕ ಪ್ರತಿಷ್ಠೆ ಬದಿಗಿಟ್ಟು ಅಭಿವೃದ್ಧಿ ಕೆಲಸ ಮಾಡಿ. ಶಿವಾನಂದ ಪಾಟೀಲ್ ರಾಜೀನಾಮೆ ಹೈಡ್ರಾಮಾದ ಕುರಿತು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರಿಗೆ ಬೇಕಾಗಿರೋದು ಎಲೆಕ್ಷನ್ ಅಲ್ಲ, ಅಭಿವೃದ್ಧಿ ಅಂತ ಎಚ್ಚರಿಸಿದ್ದಾರೆ. ನೀವು ಜನರನ್ನ ಮರಳು ಮಾಡುವ ಕೆಲಸದಲ್ಲಿ ತೊಡಗಿಸಿಕೊಂಡ್ರೆ ಅದಕ್ಕೆ ಸರಿಯಾದ ಪಾಠವನ್ನ ಜನರೇ ಕಲಿಸ್ತಾರೆ ಅನ್ನೋದನ್ನ ಮರೆಯದಿರಿ ಅಂತ ಹೇಳಿದ್ದಾರೆ. ಈ ನಿನ್ನೆ ಒಂದು ನಡೆದ ರಾಜಕೀಯ ವಿದ್ಯಮಾನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹಾಗೂ ಶಿವಾನಂದ ಪಾಟೀಲ್ ಅವರಿಗೆ ಒಂದು ಜಿದ್ದಾಜಿದ್ದಿ ಆಯಿತು. ಯತ್ನಾಳ್ ಅವ್ರು ಹೇಳಿದ್ರು, ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ನೀವು ರಾಜೀನಾಮೆ ಕೊಡು ಅಂತೇಳಿ. ಅದಕ್ಕೆ ಶಿವಾನಂದ ಅವ್ರು ಏನು ಮಾಡಿದ್ರು, ನಮ್ಮ ಅಪ್ಪಗೆ ಹುಟ್ಟಿನ ಸಾಬೀತು ಮಾಡ್ಲಾಕ ನಿನ್ನೆ ಹೋಗಿ ಸ್ಪೀಕರ್ ಮುಂದಗಡೆ ರಾಜೀನಾಮೆ ಪತ್ರ ಸಲ್ಲಿಸಿದರು. ಈ ಮಾಡುವ ಒಂದು ಉದ್ದೇಶಗಳು ಹೆಂಗದಾವಂದ್ರೆ, ಜನರಿಗೆ ಮರಳು ಮಾಡ್ತಿರೋ ಅಥವಾ ಜನರಿಗೆ ಕನ್ಫ್ಯೂಸ್ ಮಾಡ್ತಿರೋ ಒಂದು ಅರ್ಥ ಆಗಲ್ದು. ಇಲೆಕ್ಷನ್ ಇನ್ನೂ 3 ವರ್ಷ ಐತಿ. ಇಷ್ಟು ತರಾತುರಿಯಲ್ಲಿ ಮಾಡುವ ಅವಶ್ಯಕತೆ ಇದಿಲ್ಲ. ಏನೋ ಬಸನಗೌಡರು ಪಾಟೀಲ್ರು ರಾಜೀನಾಮೆ ಕೊಡಂದ್ರೆ ಕೊಡೋದು ಶಿವಾನಂದ ಪಾಟೀಲ್ರಿಗೆ ಬಿಟ್ಟಿದ್ದ ವಿಷಯ. ಆದ್ರೂ ಜನರಿಗೆ ನೀವು ಏನು ಕನ್ಫ್ಯೂಸ್ ಮಾಡ್ಲಾಕತ್ತೀರೋ, ಮೋರ್ಕ ಮಾಡಾಕತ್ತೀರೋ ಅದು ನನಗೆ ತಿಳಿವಲ್ದಾಗೈತಿ. ಯಾಕಂದ್ರೆ ಈ ಇಲೆಕ್ಷನ್ ಅಂದ್ರೆ ಏನು ತಿಳ್ಕೊಂಡ್ಬಿಡ್ರಿ, ಗೊಂಬೆ ಆಟ, ಮಕ್ಕಳ ಆಟ. ಒಂದು ಉಪಚುನಾವಣೆ ಮಾಡ್ಬೇಕಾದ್ರೆ ಸರ್ಕಾರದ ಖರ್ಚು ಎಷ್ಟೈತಿ. ಈಗ ಬಾಗೇವಾಡಿ ಮತದಾರರಿಗೆ ಏನು ಹುಚ್ಚು ಮಾಡ್ಲಾಕತ್ತೀರೋ, ಇಲ್ಲ ಇಡೀ ಕರ್ನಾಟಕ ಜನತೆಗೆ ಹುಚ್ಚು ಮಾಡ್ಲಾಕತ್ತೀರೋ. ಅವ್ರೊಂದೇನೋ ಸವಾಲು ಹಾಕಿದ್ರು, ನೀವೊಂದು ಸವಾಲು ಸ್ವೀಕಾರ ಮಾಡಿದ್ರಿ, ನಾವು ರಾಜೀನಾಮೆ ಪತ್ರ ಕೊಟ್ಟಿನಿ, ನೀ ಮುಂದೆ ಕೊಡಬೇಕು ಅನ್ನೋಂಥದ್ದು ಬಂತು. ಏನೇನೋ ವಿಚಾರಗಳು ಬಂತು ರಾಜ್ಯದ ವಿದ್ಯಮಾನದಲ್ಲಿ. ಜನರ ಅಭಿಪ್ರಾಯಗಳು ಹೆಂಗೆ ಹೊಂಟವಂದ್ರೆ, ಇವತ್ತು ಜನರಿಗೆ ಇಲೆಕ್ಷನ್ ಬೇಕಾಗಿಲ್ಲ, ನಿಜವಾಗಿ ಅಭಿವೃದ್ಧಿ ಕೆಲಸ ಬೇಕಾಗೈತಿ. ಇಬ್ಬರು ಶಾಸಕರು ನಿಮ್ಮ ವೈಯಕ್ತಿಕ ವಿಷಯಗಳನ್ನ ಬದಿಗಿಟ್ಟು ನಿಮ್ಮ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ರಿ. ರಾಜಕೀಯ ಸಾಕಾಗಿದ್ರೆ ನಿವೃತ್ತಿಯಾಗಿ ಮನೆಯಲ್ಲಿ ಕೂತ್ಕೊಳ್ಳಿ. ಶಿವಾನಂದ ಪಾಟೀಲ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ರೈತ ಮುಖಂಡ ಅರವಿಂದ ಕುಲಕರ್ಣಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನಿಮಗೆ ರಾಜಕೀಯ ಸಾಕಾಗಿದ್ರೆ ರಾಜಕೀಯ ನಿವೃತ್ತಿ ಘೋಷಿಸಿ ಮನೆಯಲ್ಲಿ ಕೂತ್ಕೊಳ್ಳಿ. ಅದನ್ನ ಬಿಟ್ಟು ವೈಯಕ್ತಿಕ ದ್ವೇಷದಿಂದ ಜಿಲ್ಲೆಯ ಅಭಿವೃದ್ಧಿಯನ್ನ ಕಡೆಗಣಿಸಬೇಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಅಪ್ಪ ಹುಟ್ಟಿದ್ರ ನೀ ರಾಜೀನಾಮೆ ಕೊಡು, ಅವ್ರ ಅಪ್ಪ ಹುಟ್ಟಿದ್ರ ರಾಜೀನಾಮೆ ಕೊಡು, ಇದನ್ನೆಲ್ಲ ಯಾಕೆ ನಿಮಗೆ ಏನದ? ಜನ ಎದಕ್ಕೆ ನಿಮ್ಗೆ ಆಯ್ಕೆ ಮಾಡಿ ಕಳಿಸಿದಾಕದ ಕನಿಷ್ಠ ಪ್ರಜ್ಞೆ ನಿಮಗಿಲ್ಲ. ಯಾರು ಹೇಳೋರು ಕೇಳೋರು ನಿರಂತರ ಪರಿಸ್ಥಿತಿ ನಿಮ್ಗೆ ಆಗ್ಯದ. ಈ ಒಂದು ಹುಚ್ಚಾಟ ರಾಜಕೀಯನ ನೀವು ಬಿಡಬೇಕು. ಜನರು ಇವತ್ತು ನಿಮ್ಮ ಬಗ್ಗೆ ಇವತ್ತು ಗಮನಿಸ್ತಾ ಇದಾರ. ಯಾಕೆ ಈ ರೀತಿ ಇವರು ನಾಯಿ ಥರ ಕಚ್ಚಾಡಕತ್ತಾರ ಅಂತಕ್ಕಂಥದ್ದು ಜನರು ಇವತ್ತು ಬೇಸತ್ತಾಗ್ಯಾರ ನಿಮ್ಮ ಒಂದು ರಾಜಕೀಯ ಒಂದು ಕಳ್ಳಾಟಕ್ಕೆ. ಇನ್ನೆಲ್ಲ ಬಿಡ್ರಿ. ಜನಸಾಮಾನ್ಯರು ಮತ್ತು ರೈತರು ನಿಮ್ಗೆ ಆಯ್ಕೆ ಮಾಡಿ ಕಳಿಸಿದ್ದು ಎದಕ್ಕಂದ್ರೆ ಕ್ಷೇತ್ರದ ಅಭಿವೃದ್ಧಿ, ಜನಪರವಾಗಿ ರೈತ ಪರವಾಗಿ ಇರ್ತಕ್ಕಂಥ ಕಳಕಳಿ ಇರಲಿ, ರೈತರ ಬಗ್ಗೆ ಚಿಂತನೆ ಮಾಡಬೇಕು, ರೈತರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ತಿಳ್ಕೊಂಡು ಹೇಳಿ ನಿಮಗೆ ಓಟ್ ಹಾಕಿ MLA ಮಂತ್ರಿಗಳು ಮಾಡಿದ್ದಾರೆ. ಆದ್ರೆ ಇವತ್ತು ನೀವು ನಿಮ್ಮ ಜವಾಬ್ದಾರಿಯನ್ನು ಮರೆತು
ಒಬ್ಬರ ಮೇಲೆ ಆರೋಪ ಪ್ರತ್ಯಾರೋಪವನ್ನು ಮಾಡೋದ್ರ ಮೂಲಕ ಕಾಲಹರಣ ಮಾಡಿ ಇವತ್ತು ನೀವು ಜನ ವಿರೋಧಿ ಮತ್ತು ರೈತ ವಿರೋಧಿ ಅಂತಕ್ಕಂಥ ಪಟ್ಟವನ್ನು ನೀವು ಕಟ್ಕೊಂಡಿದ್ದೀರಿ. ನಿಮ್ಮ ರಾಜೀನಾಮೆ, ನಿಮ್ಮ ಅಧಿಕಾರ ಕುರ್ಚಿ ಒತ್ತಟ್ಟಿಗಿರಲಿ. ನಿಮ್ಮ ರಾಜಕಾರಣ ಸಾಕಾಗಿತ್ತಂದ್ರೆ ರಾಜೀನಾಮೆ ಕೊಟ್ಟು ರಾಜಕೀಯದಿಂದ ನಿವೃತ್ತಿ ಹೊಂದಿ ಪುಣ್ಯಾತ್ ಮಾಡಿ ನೀವು ಮನೆಯಾಗ ಇದ್ದು ಬಿಡ್ರಿ ಸಾಕು. ಯಾಕಂತಂದ್ರೆ ನಿಮ್ಮ ನಂಬಿ ಜನ ಓಟ್ ಹಾಕಿದ್ದಾರೆ, ರೈತರು ಓಟ್ ಹಾಕಿದ್ದಾರೆ. ಇವತ್ತು ಅವ್ರ ಹೊಟ್ಟಿ ಮೇಲೆ ಹೊಡಿದು ಅವ್ರ ಬಾಯಿ ಮೇಲೆ ಕಾಲು ಕೊಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಯತ್ನಾಳದ್ದು ಶಿವಾನಂದ್ ಪಾಟೀಲ್ ನಡುವಿನ ತಿಕ್ಕಾಟ ಜನರನ್ನ ಮೂರ್ಖರಾಗಿಸೋ ಪ್ರಯತ್ನವೇ ಹೊರತು ಬೇರೇನಲ್ಲ. ಇಬ್ಬರು ನಾಯಕರು ನಾನಾ ನೀನಾ ಅಂತ ಕಿತ್ತಾಡ್ತಿದ್ದಾರೆ. ಕೆಲ ದಿನಗಳ ಬಳಿಕ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಕಾಣಿಸಿಕೊಂಡು ಇಬ್ಬರ ನಡುವೆ ಏನೂ ಆಗೇ ಇಲ್ಲ ಅನ್ನೋ ರೀತಿ ಪೋಸ್ ಕೊಡ್ತಾರೆ. ಆದ್ರೆ ನಿಜವಾಗಿಯೂ ಲಾಸ್ ಆಗೋದು ಯಾರಿಗೆ ಅಂತ ನೋಡೋಣ ಬನ್ನಿ. ರಾಜಕೀಯದಲ್ಲಿ ಯಾರೂ ಶಾಶ್ವತ ಮಿತ್ರರೂ ಅಲ್ಲ, ಶಾಶ್ವತ ಶತ್ರುಗಳೂ ಅಲ್ಲ ಅನ್ನೋ ಮಾತಿದೆ. ಇದು ಎಲ್ಲ ರಾಜಕೀಯ ನಾಯಕರಿಗೂ ಅನ್ವಯಿಸುತ್ತೆ. ಈಗ ಹಾವು ಮುಂಗು ಯತ್ನಾಳ್ ಜೊತೆಗೆ ವೇದಿಕೆ ಹಂಚಿಕೊಳ್ಳಬೇಕು. ಯಾಕಂದ್ರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮ ನಡೆದ್ರೆ ಆಯಾ ಕ್ಷೇತ್ರದ ಶಾಸಕರೇ ಅಧ್ಯಕ್ಷತೆ ವಹಿಸಬೇಕು ಅನ್ನೋ ನಿಯಮವಿದೆ. ಹೀಗಾಗಿ ಇಬ್ಬರ ಜಗಳದಿಂದ ಜನರಿಗೆ ಲಾಸ್ ಆಗ್ತಿದೆ. ವೈಯಕ್ತಿಕ ಗುದ್ದಾಟದಿಂದ ಜಿಲ್ಲೆಯ ಅಭಿವೃದ್ಧಿ ಕಡೆಗಣನೆ. ರಾಜಕೀಯ ನಾಯಕರಿಗೆ ಆಟ, ಮತದಾರರಿಗೆ ಪೀಕಲಾಟ. ನೀವು ರಾಜೀನಾಮೆ ಕೊಡಿ ಅಂತ ರಾಜಕೀಯ ನಾಯಕರು ಮೇಲಾಟ ನಡೆಸುತ್ತಿದ್ದಾರೆ. ಇದರಿಂದಾಗಿ ವಿಜಯಪುರ ಜಿಲ್ಲೆಯ ಅಭಿವೃದ್ಧಿ ಬ್ಯಾಕ್ ಸೀಟ್ಗೆ ಹೋಗಿದೆ. ಇಬ್ಬರು ಪ್ರಭಾವಿ ನಾಯಕರಿದ್ರೂ ವಿಜಯಪುರ ಜಿಲ್ಲೆಯಲ್ಲಿ ಆಗಿರೋ ಅಭಿವೃದ್ಧಿ ಅಷ್ಟಕ್ಕಷ್ಟೇ. ಬಸನಗೌಡ ಪಾಟೀಲ್ ಯತ್ನಾಳ್ ಹರಕುಬಾಯಿ ಕುರಿತು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಇದೇ ಕಾರಣಕ್ಕೆ ಬಿಜೆಪಿಯಿಂದ ಅವರನ್ನು ಉಚ್ಚಾಟಿಸಲಾಗಿದೆ. ಹೋಗಿ ಅಂತ ವ್ಯಕ್ತಿಯನ್ನ ಕೆಣಕಿ ಶಿವಾನಂದ ಪಾಟೀಲ್, ವಿಜಯಾನಂದ ಕಾಶಪ್ಪನವರು ಸರಿಯಾಗಿಯೇ ಗುಮ್ಮಿಸಿಕೊಂಡಿದ್ದಾರೆ. ಮೂವರ ನಡುವಿನ ವಾಕ್ಸಮರ ಜನರಿಗೆ ಭರ್ಜರಿ ಮನರಂಜನೆ ಒದಗಿಸಿದೆ. ಇದೇ ಸಮಯದಲ್ಲಿ ಅವರ ಕ್ಷೇತ್ರಗಳ ಅಭಿವೃದ್ಧಿ ವಿಚಾರ ಕಡೆಗಣನೆಯಾಗಿದೆ ಅನ್ನೋದು ಸುಳ್ಳಲ್ಲ. ಐದು ವರ್ಷ ಅಧಿಕಾರ ಪೂರ್ಣಗೊಳಿಸಿ ಎಂದ ಮತದಾರ. ಜನ ನಿಮ್ಮನ್ನ ಆರಿಸಿ ಕಳಿಸಿರೋದು 2 ವರ್ಷಕ್ಕೆ 3 ವರ್ಷಕ್ಕೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೆ ಹೋಗೋದಕ್ಕಲ್ಲ. ಜನ 5 ವರ್ಷ ಅಧಿಕಾರ ನಡೆಸಲು ನಿಮ್ಮನ್ನ ಚುನಾಯಿಸಿದ್ದಾರೆ. ಹೀಗಾಗಿ ನಿಮ್ಮ ಅಧಿಕಾರ ಅವಧಿಯನ್ನ ಪೂರ್ಣಗೊಳಿಸಿ. ಆಮೇಲೆ ನೀವು ಪಕ್ಷೇತರರಾಗಿಯೋ ಇಲ್ಲ ಯಾವ ಪಕ್ಷದಿಂದಲೋ ಚುನಾವಣೆ ಎದುರಿಸಿ ಅಂತ ವಿಜಯಪುರ ನಗರ ಕ್ಷೇತ್ರದ ಮತದಾರ ಸಂತೋಷ್ ಚೌಧರಿ ಆಗ್ರಹಿಸಿದ್ದಾರೆ. ಅಂದ್ರೆ ಇವಾಗ ಇವರು ಏನ್ ರಾಜೀನಾಮೆ ಕೊಡ್ತಾರಲ್ಲ, ಈ ರಾಜೀನಾಮೆ ಕೊಟ್ಟಂತ ಒಂದು ಪರಿಸ್ಥಿತಿದಾಗ ಈ ಒಂದು ತೆರವಾದ ಒಂದು ಶಾಸಕ ಒಂದು ಸ್ಥಾನಕ್ಕೆ ಒಂದು 6 ತಿಂಗಳದಾಗ ಚುನಾವಣಾ ಆಯೋಗ ಮರು ಚುನಾವಣೆ ಮಾಡ್ಬೇಕಾಗ್ತದೆ. ಮರು ಚುನಾವಣೆ ಮಾಡ್ಬೇಕಂತಂದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಕಟ್ಟಿರುವಂತ ಒಂದು ತೆರಿಗೆ ಹಣದಲ್ಲಿ ಮತ್ತೆ ಮರು ಚುನಾವಣೆ ಆಗ್ತದ. ಈ ಹಿಂದೆ ಕೂಡ ಒಂದು ಸಾರ್ವತ್ರಿಕ ಚುನಾವಣೆ ಆಗಿತ್ತು. ಸಾರ್ವತ್ರಿಕ ಚುನಾವಣೆಯಲ್ಲಿ ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೂ ಶಿವಾನಂದ ಪಾಟೀಲ್ ರವರು ತಮ್ಮ ಒಂದು ಪಕ್ಷಗಳಿಂದ ಆಯ್ಕೆಯಾಗಿ ಬಂದಿದ್ರು. ಅವರಿಗೆ 5 ವರ್ಷ ಟರ್ಮ್ ಇದೆ. 5 ವರ್ಷ ಜನರು ಟರ್ಮ್ ಕೊಟ್ಟಿದ್ದಾರೆ. ಅವರಿಗೆ ಒಂದು ಶಾಸಕ ಸ್ಥಾನದ ಒಂದು ಅವಧಿ ಇದೆ. ಆ 5 ವರ್ಷದವರೆಗೆ ಅವರು ಅಭಿವೃದ್ಧಿ ಕೆಲಸಗಳನ್ನೇ ಮುಂದುವರಿಸ್ಕೊಂಡು ಮಾಡ್ಕೊಂಡು ಹೋಗಬೇಕು. ಇವು ತಮ್ಮ ಒಂದು ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ನೀನು ಹಾಗೆ ಮಾಡು, ನಾನು ಹೀಗೆ ಮಾಡ್ತೀನಿ ಅನ್ನೋದು ಇದು ಸರಿಯಲ್ಲ ಹೇಳ್ಬೇಕಂತಂದ್ರೆ. ಒಟ್ನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರೋ ಸವಾಲು ಪ್ರತಿ ಸವಾಲು ಇಡೀ ರಾಜ್ಯದಲ್ಲಿ ಸದ್ದು ಮಾಡಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹಾಕಿದ್ದ ಸವಾಲು ಸ್ವೀಕರಿಸಿದ ಶಿವಾನಂದ್ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಆದ್ರೆ ನಿಯಮಬದ್ಧವಾಗಿ ರಾಜೀನಾಮೆ ಸಲ್ಲಿಸದೆ ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಇಬ್ಬರ ನಡುವಿನ ತಿಕ್ಕಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.